ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಕ್ಲಾಸ್ನಲ್ಲಿ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಎಂಬ ಪಾಠವನ್ನ ಕಲಿಯೋಣ. ಹಾಗಾದ್ರೆ ಮೊದಲನೇದಾಗಿ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಇದರ ಬಗ್ಗೆ ಕಲಿಯೋಣ. ಹಾಗಾದ್ರೆ ಬೀಜೋಕ್ತಿಗಳ ಸಂಕಲನವನ್ನ ಹೇಗ್ ಮಾಡೋದು? ಕೂಡಿಸಬೇಕಾದ ಪ್ರತಿಯೊಂದು ಬೀಜೋಕ್ತಿಯನ್ನು ಪ್ರತ್ಯೇಕ ಅಡ್ಡ ಸಾಲುಗಳಲ್ಲಿ ಸಜಾತಿಯ ಪದಗಳು ಒಂದರ ಕೆಳಗೆ ಒಂದು ಬರುವಂತೆ ಬರೆದು ಕೂಡಿಸಬೇಕು. ಉದಾಹರಣೆ ನೋಡೋಣ. 7x² - 4x + 5 ಮತ್ತು 9x - 10 ಕೂಡಿಸರಿ. ಹಾಗಾದ್ರೆ ಮೊದಲನೇ ಬೀಜೋಕ್ತಿಯನ್ನ ಬರೆಯೋಣ. 7x² - 4x + 5. ನಂತರ ಇನ್ನೊಂದು ಬೀಜೋಕ್ತಿಯನ್ನ ಇದರ ಕೆಳಗೆ ಬರಿಬೇಕು. ಸಜಾತಿಯ ಪದಗಳು ಒಂದರ ಕೆಳಗೆ ಒಂದು ಬರುವಂತೆ. 9x ಇಲ್ಲಿ ಬರಿಬೇಕು 4x ಕೆಳಗೆ, ಯಾಕಂದ್ರೆ -4x ಮತ್ತು 9x ಇವು ಸಜಾತಿಯ ಪದಗಳು. ಹಾಗೆ -10 ಇವೆರಡನ್ನ ಈಗ ಕೂಡಿಸಿ. 7x² + 0 = 7x² - 4x + 9x = +5x. 5 - 10 = -5. ಹಾಗಾದ್ರೆ ಅವುಗಳ ಮೊತ್ತ ಎಷ್ಟು? 7x² + 5x - 5. ಉದಾಹರಣೆ 2. 7xy + 5yz - 3zx ಮತ್ತೆ 4yz + 9zx - 4y ಮತ್ತು -3xz + 5x - 2xy ಇವುಗಳನ್ನ ಕೂಡಿಸಿ. ಹಾಗಾದ್ರೆ ಇವುಗಳನ್ನ ಪ್ರತ್ಯೇಕ ಅಡ್ಡ ಸಾಲುಗಳಲ್ಲಿ ಬರೆಯೋಣ. ಮೊದಲನೇ ಬೀಜೋಕ್ತಿ 7xy + 5yz - 3zx + 4yz ಇಲ್ಲಿ ಬರೀಬೇಕು. 5yz ಕೆಳಗೆ + 9zx - 4y. ಇಲ್ಲಿ ಮೇಲ್ಗಡೆ ಯಾವುದು -4yಗೆ ಸಜಾತಿಯ ಪದಗಳಿಲ್ಲ, ಆದ್ದರಿಂದ -4y ಅನ್ನ ಸಪರೇಟ್ ಆಗಿ ಬರೀರಿ. ಹಾಗೆ -3xz ಇಲ್ಲಿ ನೋಡಿ, zx ಹಾಗೆ xz ಎರಡು ಒಂದೇ ಆಗಿವೆ, ಆದ್ದರಿಂದ -3xz ಇಲ್ಲಿ ಬರೀಬೇಕು. +5x ಇದನ್ನ ಸಪರೇಟ್ ಆಗಿ ಬರ್ಕೊಳ್ಬೇಕು. -2xy ಇದನ್ನ 7xy ಇದು ಸಜಾತಿಯ ಪದ. -2xyಗೆ ಸೊ -2xy ನ 7xy ಕೆಳಗಡೆ ಬರೀಬೇಕು. ಇವಾಗ ಎಲ್ಲವನ್ನ ಕೂಡಿಸಿ. 7xy - 2xy = 5xy. 5yz + 4yz = 9yz. -3zx - 3zx = -6zx. -6zx + 9zx = +3zx. -4xy + 5x ಇದೆ ಉತ್ತರ. ಈಗ ಬೀಜೋಕ್ತಿಗಳ ವ್ಯವಕಲನ ಇದರ ಬಗ್ಗೆ ಕಲಿಯೋಣ. ಉದಾಹರಣೆ ನೋಡಿ. 5x² - 4y² + 6y - 3ಅನ್ನ 7x² - 4xy + 8y² + 5x - 3ರಿಂದ ಕಳೆಯಿರಿ. ಸೊ ನಿಮ್ಮ ಪ್ರಶ್ನೆ, 3ಅನ್ನು 6ರಿಂದ ಕಳೆಯಿರಿ ಅಂದ್ರೆ ಏನ್ ಮಾಡ್ತೀರಾ? 6 - 3 = 3. ಸೊ ಯಾವುದರಿಂದ ಕಳಿಬೇಕು ಆ ಸಂಖ್ಯೆನ ಮೊದಲು ಬರ್ಕೊಳ್ಬೇಕು, ಯಾವ್ದನ್ನ ಕಳಿಬೇಕು ಅದನ್ನ ನಂತರ ಬರಿಬೇಕು. ಅದೇ ರೀತಿ ಇಲ್ಲಿ ಮೊದಲು ಯಾವ ಬೀಜೋಕ್ತಿಯನ್ನು ಬರೀಬೇಕು? 7x² - 4xy + 8y² + 5x - 3y. ಹಾಗಾದ್ರೆ ನಂತರ 5x² - 4y²
ಪ್ಲಸ್ 6y ಮೈನಸ್ 3. ಈಗ ಗಮನಿಸಿ, ವ್ಯವಕಲನ ಮಾಡ್ಬೇಕಂದ್ರೆ ಎರಡನೆಯ ಪದದ ಚಿಹ್ನೆ ಚೇಂಜ್ ಆಗುತ್ತೆ. ನೋಡಿ, ಇಲ್ಲಿ 6ರಿಂದ 3 ಕಳಿಬೇಕಂದ್ರೆ 6 ಮೈನಸ್ 3 ಆಗಿದೆ. ಆದ್ದರಿಂದ ಇಲ್ಲಿ ಏನಾಗಬೇಕು, ಎರಡನೇ ಪದದ ಚಿಹ್ನೆಯನ್ನ ಚೇಂಜ್ ಮಾಡ್ಕೊಳ್ಳೋಣ. ಪ್ಲಸ್ 5x² ಇರೋದು ಮೈನಸ್ 5x², ಮೈನಸ್ 4y² ಇರೋದು ಪ್ಲಸ್ 4y² ಆಗ್ತದೆ. ಹಾಗೆ ಪ್ಲಸ್ 6y ಇರೋದು ಮೈನಸ್ 6y, ಪ್ಲಸ್ 3 ಇರೋದು ಮೈನಸ್ 3 ಇರೋದು ಪ್ಲಸ್ 3. ಈಗ ಕೂಡಿಸಿ 7x² ಮೈನಸ್ 5x² ಈಕ್ವಲ್ ಟು 2x², ಹಾಗೆ ಮೈನಸ್ 4xy ಪ್ಲಸ್ 0 ಈಕ್ವಲ್ ಟು ಮೈನಸ್ 4xy, ಪ್ಲಸ್ 8y² ಪ್ಲಸ್ 4y² ಈಕ್ವಲ್ ಟು ಪ್ಲಸ್ 12y², ಪ್ಲಸ್ 5x ಪ್ಲಸ್ 0 ಈಕ್ವಲ್ ಟು ಪ್ಲಸ್ 5x, ಮೈನಸ್ 3y ಮೈನಸ್ 6y ಈಕ್ವಲ್ ಟು ಮೈನಸ್ 9y, ಹಾಗೆ 0 ಪ್ಲಸ್ 3 ಈಕ್ವಲ್ ಟು 3. ಈಗ ಅಭ್ಯಾಸ 8.1 ಲೆಕ್ಕಗಳನ್ನ ಬಿಡಿಸೋಣ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳನ್ನ ಕೂಡಿರಿ. ಸೊ ಮೊದಲನೇ ಬೀಜೋಕ್ತಿ AB ಮೈನಸ್ BC ಪ್ಲಸ್ ಎರಡನೇ ಬೀಜೋಕ್ತಿ BC ಮೈನಸ್ CA, ಮೂರನೇ ಬೀಜೋಕ್ತಿ CA ಮೈನಸ್ AB. ಇವಾಗ ಕೂಡಿಸಿ. ಪ್ಲಸ್ AB ಮೈನಸ್ AB ಕ್ಯಾನ್ಸಲ್ ಅಂದ್ರೆ 0, ಮೈನಸ್ BC ಪ್ಲಸ್ BC ಈಕ್ವಲ್ ಟು 0, ಮೈನಸ್ CA ಪ್ಲಸ್ CA ಕ್ಯಾನ್ಸಲ್, ಸೊ ಈಕ್ವಲ್ ಟು 0. ಸೊ ಉತ್ತರ 0 ಆಗಿದೆ. ಹಾಗೆ ಎರಡನೇ ಪ್ರಶ್ನೆ, A ಮೈನಸ್ B ಪ್ಲಸ್ AB, ಎರಡನೇ ಬೀಜೋಕ್ತಿ ಪ್ಲಸ್ B ಮೈನಸ್ C ಪ್ಲಸ್ BC, ಮೂರನೇ ಬೀಜೋಕ್ತಿ ಪ್ಲಸ್ C ಮೈನಸ್ A ಪ್ಲಸ್ AC. ಈಗ ಕೂಡಿರಿ. A ಮೈನಸ್ A ಕ್ಯಾನ್ಸಲ್, ಮೈನಸ್ B ಪ್ಲಸ್ B ಕ್ಯಾನ್ಸಲ್, ಪ್ಲಸ್ AB ಪ್ಲಸ್ 0 ಈಕ್ವಲ್ ಟು AB, ಮೈನಸ್ C ಪ್ಲಸ್ C ಕ್ಯಾನ್ಸಲ್, ಪ್ಲಸ್ BC ಪ್ಲಸ್ 0 ಈಕ್ವಲ್ ಟು ಪ್ಲಸ್ BC, 0 ಪ್ಲಸ್ AC ಈಕ್ವಲ್ ಟು AC. ಆದ್ದರಿಂದ ಉತ್ತರ AB ಪ್ಲಸ್ BC ಪ್ಲಸ್ AC ಆಗಿದೆ. ಮುಂದಿನ ಪ್ರಶ್ನೆ, 2p² q² ಮೈನಸ್ 3pq ಪ್ಲಸ್ 4, ಹಾಗೆ ಇನ್ನೊಂದು ಬೀಜೋಕ್ತಿ ಪ್ಲಸ್ 5 ಪ್ಲಸ್ 7pq ಮೈನಸ್ 3p² q², 2p² q² ಮೈನಸ್ 3p² q² ಈಕ್ವಲ್ ಟು 2 ಮೈನಸ್ 1 ಮೈನಸ್ 1. ಸೊ ಆನ್ಸರ್ ಮೈನಸ್ p² q² ಮೈನಸ್ 3pq ಪ್ಲಸ್ 7pq ಈಕ್ವಲ್ ಟು ಪ್ಲಸ್ 4pq ಪ್ಲಸ್ 4 ಪ್ಲಸ್ 5 ಈಕ್ವಲ್ ಟು ಪ್ಲಸ್ 9. ಮುಂದಿನ ಪ್ರಶ್ನೆ, L² ಪ್ಲಸ್ m² ಮತ್ತು m² ಪ್ಲಸ್ n² ಮತ್ತು n² ಪ್ಲಸ್ L² ಮತ್ತು 2lm ಪ್ಲಸ್ 2mn ಪ್ಲಸ್ 2nl. ಸೊ ಮೊದಲನೇ ಬೀಜೋಕ್ತಿ L² ಪ್ಲಸ್ m² ಪ್ಲಸ್ m² ಪ್ಲಸ್ n² ಪ್ಲಸ್ n² ಪ್ಲಸ್ L² ಪ್ಲಸ್ 2lm ಪ್ಲಸ್ 2mn ಪ್ಲಸ್ 2nl. ಕೂಡಿಸಿ. L² ಪ್ಲಸ್ L² ಈಕ್ವಲ್ ಟು 2L², m² ಪ್ಲಸ್ m² ಈಕ್ವಲ್ ಟು 2m², n² ಪ್ಲಸ್ n² ಈಕ್ವಲ್ ಟು 2n² ಪ್ಲಸ್ 2lm ಪ್ಲಸ್ 2mn ಪ್ಲಸ್ 2nl.
ಮುಂದಿನ ಪ್ರಶ್ನೆ 4a ಮೈನಸ್ 7ab ಪ್ಲಸ್ 3b ಪ್ಲಸ್ 12 12a ಮೈನಸ್ 9ab ಪ್ಲಸ್ 5b ಮೈನಸ್ 3ರಿಂದ ಕಳೆಯಿರಿ. ಸೊ ಯಾವ್ದ್ರಿಂದ ಕಳಿಬೇಕು ಅದನ್ನ ಮೊದಲು ಬರೀರಿ. 12a ಮೈನಸ್ 9ab ಪ್ಲಸ್ 5b ಮೈನಸ್ 3. ಇದನ್ನ 4a ಮೈನಸ್ 7ab ಪ್ಲಸ್ 3b ಪ್ಲಸ್ 12 ಇದನ್ನ ಕಳಿಬೇಕು. ಕಳೆಯುವಾಗ ಎರಡನೇ ಪದದ ಚಿಹ್ನೆ ಚೇಂಜ್ ಆಗುತ್ತೆ. ಸೊ ಎರಡನೇ ಪದದ ಚಿಹ್ನೆನ ಚೇಂಜ್ ಮಾಡ್ಕೊಳ್ಳಿ. ಇವಾಗ ಓದೋದು ಹೇಗೆ? 12a ಮೈನಸ್ 4a ಈಕ್ವಲ್ ಟು 8a ಮೈನಸ್ 9ab ಪ್ಲಸ್ 7ab ಈಕ್ವಲ್ ಟು ಮೈನಸ್ 2ab ಪ್ಲಸ್ 5b ಮೈನಸ್ 3b ಈಕ್ವಲ್ ಟು ಪ್ಲಸ್ 2b ಮೈನಸ್ 3 ಮೈನಸ್ 12 ಈಕ್ವಲ್ ಟು ಮೈನಸ್ 15. ಮುಂದಿನ ಪ್ರಶ್ನೆ 3xy ಪ್ಲಸ್ 5yz ಮೈನಸ್ 7xz ಅನ್ನು 5xy ಮೈನಸ್ 2yz ಮೈನಸ್ 2zx ಪ್ಲಸ್ 10xyz ನಿಂದ ಕಳೆಯಿರಿ. ಸೊ ಯಾವ್ದ್ರಿಂದ ಕಳಿಬೇಕು ಅದನ್ನ ಮೊದಲು ಬರೀರಿ. ಯಾವ್ದನ್ನ ಕಳಿಬೇಕು? 3xy ಪ್ಲಸ್ 5yz ಮೈನಸ್ 7zx. ಈಗ ಎರಡನೇ ಪದದ ಚಿಹ್ನೆನ ಚೇಂಜ್ ಮಾಡಿ. ಈಗ 5xy ಮೈನಸ್ 3xy ಈಕ್ವಲ್ ಟು 2xy ಮೈನಸ್ 2yz ಮೈನಸ್ 5yz ಈಕ್ವಲ್ ಟು ಮೈನಸ್ 7yz ಮೈನಸ್ 2zx ಪ್ಲಸ್ 7zx ಈಕ್ವಲ್ ಟು ಪ್ಲಸ್ 5zx ಪ್ಲಸ್ 10xyz ಪ್ಲಸ್ 0 ಈಕ್ವಲ್ ಟು 10xyz. ಮುಂದಿನ ಪ್ರಶ್ನೆ 4p² ಮೈನಸ್ 3pq ಪ್ಲಸ್ 5pq² ಮೈನಸ್ 8p ಪ್ಲಸ್ 7q ಮೈನಸ್ 10 18 ಮೈನಸ್ 3p ಮೈನಸ್ 11q ಪ್ಲಸ್ 5pq ಮೈನಸ್ 2pq² ಪ್ಲಸ್ 5p²q ನಿಂದ ಕಳೆಯಿರಿ. ಸೊ ಯಾವ್ದ್ರಿಂದ ಕಳಿಬೇಕು ಆ ಬೀಜೋಕ್ತಿಯನ್ನ ಮೊದಲು ಬರೆಯೋಣ. 18 ಮೈನಸ್ 3p ಮೈನಸ್ 11q ಪ್ಲಸ್ 5pq ಮೈನಸ್ 2pq² ಪ್ಲಸ್ 5p²q. ಯಾವ್ದನ್ನ ಕಳಿಬೇಕು? 4p²q ಇದನ್ನೆಲ್ಲಿ ಬರೀಬೇಕು? ಸಜಾತಿಯ ಪದದ ಕೆಳಗೆ ಬರೀಬೇಕು. ಮೈನಸ್ 3pq ಪ್ಲಸ್ 5pq² ಮೈನಸ್ 8p ಪ್ಲಸ್ 7q ಮೈನಸ್ 10. ಈಗ ಎರಡನೇ ಪದದ ಚಿಹ್ನೆಯನ್ನ ಚೇಂಜ್ ಮಾಡಿ. ಈಗ 18 ಪ್ಲಸ್ 10 ಈಕ್ವಲ್ ಟು ಪ್ಲಸ್ 28 ಮೈನಸ್ 3p ಪ್ಲಸ್ 8p ಈಕ್ವಲ್ ಟು ಪ್ಲಸ್ 5p ಮೈನಸ್ 11q ಮೈನಸ್ 7q ಈಕ್ವಲ್ ಟು ಮೈನಸ್ 18q ಪ್ಲಸ್ 5pq ಪ್ಲಸ್ 3pq ಈಕ್ವಲ್ ಟು ಪ್ಲಸ್ 8pq ಮೈನಸ್ 2pq² ಮೈನಸ್ 5pq² ಈಕ್ವಲ್ ಟು ಮೈನಸ್ 7pq² ಪ್ಲಸ್ 5p²q ಮೈನಸ್ 4p²q ಈಕ್ವಲ್ ಟು ಪ್ಲಸ್ 1p²q. ಇಲ್ಲಿಗೆ 1ನೇ ಅಭ್ಯಾಸ ಮುಗಿಯಿತು. ಥ್ಯಾಂಕ್ ಯು.